ಯಾರಾಗ್ತಾರೆ ಕನ್ನಡದ ಬಿಗ್ ಬಾಸ್ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಇವತ್ತು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಬಿಗ್ ಬಾಸ್ ಸೀಸನ್ 12ರ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಹಾಗಾದ್ರೆ? ಇಂದು ರಾತ್ರಿ 11 ಗಂಟೆಗೆ ಬಿಗ್ ಬಾಸ್ ವಿನ್ನರ್ ಘೋಷಣೆ ಆಗಲಿದೆ. ಕಪ್ಪನ್ನ ಹಿಡಿಯುವಂತವರು ಯಾರು ಹಾಗಾದ್ರೆ? 6 ಮಂದಿ ಈಗಾಗಲೇ ಫೈನಲಿಸ್ಟ್ ಸೆಲೆಕ್ಟ್ ಆಗಿದ್ದಾರೆ. ಈ 6 ಮಂದಿಯಲ್ಲಿ ಯಾರಿಗೆ ಬಿಗ್ ಬಾಸ್ ಕಿರೀಟ ಸಿಗತ್ತೆ? 6 ಮಂದಿ ಸೆಲೆಕ್ಟ್ ಆಗಿರುವಂತದ್ದು. ಫೈನಲ್ ರೇಸ್ ನಲ್ಲಿ 6 ಮಂದಿ ಇದ್ದಾರೆ. ಅಶ್ವಿನಿ ಗೌಡ, ಗಿಲ್ಲಿ, ಕಾವ್ಯ, ರಕ್ಷಿತಾ, ಧನುಷ್, ರಘು. ಈ 6 ಮಂದಿಯಲ್ಲಿ ಯಾರು ಬಿಗ್ ಬಾಸ್ ಆಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಇಲ್ಲಿ ಪ್ರಮುಖವಾಗಿ ಗಿಲ್ಲಿ ನಟ, ಅಶ್ವಿನಿ ಹಾಗೂ ರಕ್ಷಿತಾ ನೆಕ್ ಟು ನೆಕ್ ಫೈಟ್ ಅನ್ನು ಕೊಡುವಂತಹ ಚಾನ್ಸಸ್ ಇದೆ. 37 ಕೋಟಿ ವೋಟ್ ಬರ್ದಿದೆ ಅಂತ ಪ್ರೋಮೋದಲ್ಲಿ ಗೊತ್ತಾಗಿದೆ. ಸದ್ಯಕ್ಕೆ ಈ 37 ಕೋಟಿ ವೋಟ್ ಬಂದಿರೋದು ಯಾರಿಗೆ? ಯಾರ ಕೈ ಹಿಡಿದು ಮೇಲಕ್ಕೆತ್ತುತ್ತಾರೆ ಕಿಚ್ಚ ಸುದೀಪ್? ಅಶ್ವಿನಿ ಹಾಗೂ ಗಿಲ್ಲಿ ನಟನ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಅದ್ರ ಜೊತೆಗೆ ರಕ್ಷಿತಾ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಗಿಲ್ಲಿ ನಟನ ಬಗ್ಗೆ ಕೇಳೋದೇ ಬೇಡ, ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿನೇ, ಗಲ್ಲಿ ಗಲ್ಲಿಯಲ್ಲೂ ಕೂಡ ಗೆಲ್ಲೇಬೇಕು ಅಂತ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು. ಇತ್ತ ಅಶ್ವಿನಿ ಅಭಿಮಾನಿಗಳು ಕೂಡ ಕಮ್ಮಿ ಏನಿಲ್ಲ. ಕರವೇ ಕಾರ್ಯಕರ್ತರು ಕೂಡ ಸೇರಿದಂತೆ ಅಶ್ವಿನಿ ಅಭಿಮಾನಿಗಳು ಅಶ್ವಿನಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಇತ್ತ ರಕ್ಷಿತಾ ಕೂಡ ಅಷ್ಟೇ ಮಾತಿನ ಮಲ್ಲಿ. ಏಕೆಗೂ ಕೂಡ ಅಭಿಮಾನಿಗಳ ಸಂಖ್ಯೆ ಏನು ಕಡಿಮೆ ಏನಿಲ್ಲ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಉಡುಪಿಯಲ್ಲಂತೂ ಅಭಿಮಾನಿ ಸಾಗರವೇ ಇದೆ. ಅದ್ರ ಜೊತೆಗೆ ಇತ್ತ ಬೆಂಗಳೂರಿನಲ್ಲೂ ಕೂಡ ಅವರ ಫ್ಯಾನ್ಸ್ಗಳಿರುವಂಥದ್ದು. ಅವರು ಕೂಡ ರಕ್ಷಿತಾ ಗೆಲ್ಲಬೇಕು ಅಂತ ಹಾರೈಸ್ತಾ ಇದ್ದಾರೆ. ಸದ್ಯಕ್ಕೆ ನೆಕ್ ಟು ನೆಕ್ ಫೈಟ್ ಕೊಡ್ತಿರುವಂತಹ ಅಶ್ವಿನಿ, ಗಿಲ್ಲಿ ಹಾಗೂ ರಕ್ಷಿತಾ, ಈ 3ರಲ್ಲಿ ಹಾಗಾದ್ರೆ ಬಿಗ್ ಬಾಸ್ ಯಾರಾಗ್ತಾರೆ? 1/2 ಕೋಟಿ ಹಣವನ್ನ ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಇದೆ. ವೀಕ್ಷಕರಿಗೆ, ಬಿಗ್ ಬಾಸ್ ತಂಡಕ್ಕೆ ಧನ್ಯವಾದ ಹೇಳಿದ್ದಾರೆ ಕಿಚ್ಚ ಸುದೀಪ್. ಇದೊಂದು ಅದ್ಭುತ ಸೀಸನ್ ಅಂತ ಕಿಚ್ಚ ಸುದೀಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ಹಿನ್ನೆಲೆಯಲ್ಲಿ ಎಲ್ರಿಗೂ ಧನ್ಯವಾದ ತಿಳಿಸಿದ್ದಾರೆ. ಸೂರ್ಯಾಸ್ತದ ಹೊತ್ತಿಗೆ ಬಿಗ್ ಬಾಸ್ ಸೀಸನ್ 12 ಮುಗಿದು ಹೋಗುತ್ತೆ, ಮುಕ್ತಾಯವಾಗಲಿದೆ. ನಿಮ್ಮೆಲ್ಲರ ಬೆಂಬಲಕ್ಕಾಗಿ ಪ್ರತಿಯೊಬ್ಬ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಈ ಅದ್ಭುತ ಯಶಸ್ಸಿಗೆ ಕಾರಣರಾದ ಇಡೀ ತಾಂತ್ರಿಕ ತಂಡಕ್ಕೆ ಅಭಿನಂದನೆಗಳು. ನೀವೆಲ್ಲರೂ ಇಲ್ಲದೆ ಇದ್ರೆ ಬಿಗ್ ಬಾಸ್ ಇಲ್ಲ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ ಕಿಚ್ಚ ಸುದೀಪ್. ಗ್ರ್ಯಾಂಡ್ ಫಿನಾಲೆ ಅಲ್ವಾ, ಸೊ ಹಾಗಾಗಿ ಅವರ ಕಡೆಯಿಂದ ಎಲ್ರಿಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ. ಕಿಚ್ಚ ಸುದೀಪ್ ಕೂಡ ಒಂದೊಳ್ಳೆ ನಿರೂಪಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆ, ಯಾವ ಸ್ಪರ್ಧಿ ಗೆಲ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಗೆಲುವಿಗಾಗಿ ಕರವೇ ನಾರಾಯಣಗೌಡ ಬಣ ದೇವರ ಮೊರೆ ಹೋಗಿದ್ದಾರೆ. ಅತಿಗುಪ್ಪೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಶ್ವಿನಿ ಅವರೇ ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಬೆಂಗಳೂರು ಜಿಲ್ಲೆ ಕರವೇ ಅಧ್ಯಕ್ಷ ಧರ್ಮರಾಜ್ ಗೌಡ ದೇಗುಲದಲ್ಲಿ 101 ತೆಂಗಿನಕಾಯಿಯನ್ನು ಒಡೆದು ಅಶ್ವಿನಿ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಗೆದ್ದು ಬರಲಿ ಅಂತ ಹೇಳಿ, ಭಗವಂತನ ಆಶೀರ್ವಾದ ಬಹಳ ಮುಖ್ಯ ಅಂತ ಹೇಳಿ, ಅಶ್ವಿನಿ ಗೌಡರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇವತ್ತು ಅತ್ತಿಗುಪ್ಪೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಕರವೇ ಮುಖಂಡರ ಜೊತೆಯಲ್ಲಿ ಇವತ್ತು ವಿಶೇಷವಾದ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಸುಮಾರು 100 ಕಾಯಿಗಳನ್ನು ಒಡೆಯೋದ್ರ ಮುಖಾಂತರ ಭಗವಂತನಿಗೆ ಹರಕೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅಶ್ವಿನಿ ಗೌಡರು ಗೆದ್ದು ಬರಲಿ, ಅವರ ಆಸೆಯಂತೆ ಬಿಗ್ ಬಾಸ್ ಆ ಕಪ್ಪು ಅವರಿಗೆ ಸಲ್ಲುವಂಥದ್ದಾಗಲಿ, ಕನ್ನಡದ ಕಾಯಕ ಮಾಡುವಂಥ ಇನ್ನೊಂದಷ್ಟು ಉತ್ತೇಜನ ಅವರಿಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಬಾಸ್ ಶೋನ. ಇತ್ತ ಮಂಡ್ಯದಲ್ಲಿ ಕೂಡ ಅಭಿಮಾನಿಗಳ ಕೂಗು ಹೆಚ್ಚಳವಾಗಿದೆ. ಗಿಲ್ಲಿ ಹೆಸರಲ್ಲೂ ಕೂಡ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಗಿಲ್ಲಿ ಅಭಿಮಾನಿಗಳು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ ಆಗಿದೆ. ಕನ್ನಡ ಸೇನೆ ಮಂಜುನಾಥ್ ನಡೆದ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಆಗಿರುವಂತದ್ದು. ಗಿಲ್ಲಿಗೆ ಜೈಕಾರ ಕೂಗಿ ಅವರ ಅಭಿಮಾನಿಗಳು ಶುಭಾಶಯವನ್ನು ಕೋರಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿಯೇ ಗೆಲ್ಲಬೇಕು ಅನ್ನುವಂತಹ ಹರ್ಷೋದ್ಗಾರ ಕೇಳಿ ಬರ್ತಾ ಇದೆ. ಪ್ರತಿಭಾವಂತ ನೈಜತೆಯಿಂದ ಆಟ ಆಡ್ತಾ ಇರುವಂತಹ ಮಂಡ್ಯದ ಗಂಡು ಗಿಲ್ಲಿ.
ರಂಜಿಸುತ್ತಾ ಫಿನಾಲೆಯಲ್ಲಿರುವಂತಹ ನಮ್ಮ ಮಂಡ್ಯದ ಪ್ರತಿಭಾವಂತ ನೈಜತೆಯಿಂದ ಆಟ ಆಡ್ತಾ ಇರುವಂತಹ ಮಂಡ್ಯದ ಗಂಡು ಗಿಲ್ಲಿ, ಮಂಡ್ಯದ ಗಂಡು ಗಿಲ್ಲಿ, ಕನ್ನಡದ ಹುಡುಗ ಗಿಲ್ಲಿ, ಕನ್ನಡದ ಹುಡುಗ ಗಿಲ್ಲಿ, ಕನ್ನಡದ ಪ್ರೇಮಿ. ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಮಾಜಿ ಸ್ಪರ್ಧಿ ಚೈತ್ರಾ ಕುಂದಾಪುರ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ರಾಜ್ಯಾದ್ಯಂತ ಒಂದಿಷ್ಟು ಚರ್ಚೆ ಮತ್ತೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಸೀಸನ್ 12ನ ಬಿಗ್ ಬಾಸ್ನ ವಿನ್ನರ್ ಯಾರು ಅನ್ನುವಂತ ಪ್ರಶ್ನೆ ಮೂಡಿರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ಚೈತ್ರಾ ಕುಂದಾಪುರ ಅವರು ನಮ್ಮ ಜೊತೆ ಇರುವಂತದ್ದು. ಮೇಡಮ್, ನೀವು ಅದೇ ಮನೆಯಿಂದ ಹೊರಗೆ ಬಂದವರು, ಮನೆಯ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗುತ್ತೆ. ಆ ಮನೆ ತುಂಬಾ ಜನರಿಗೆ ಜೀವನ ಕೊಟ್ಟಿದೆ. ಅದೊಂದು ಒಂದ್ ಮಾಯಾವಿ ಮನೆ ಅಂತ ನಾನು ಯಾವಾಗ್ಲೂ ಕರಿತೀನಿ. ಯಾಕೆಂದ್ರೆ ಆ ಮನೆ ಒಳಗಡೆ ಒಂದಿನ ಹೋದವನು ಕೂಡ ಸೆಲೆಬ್ರಿಟಿನೇ, ಒಂದಿನ ಹೋದವನಿಗೆ ಒಂದ್ ಬೇರೆದೇ ಪ್ರೀತಿ, ವಿಶ್ವಾಸ ಮತ್ತು ಅದೊಂದು ಹೆಸರು ಬೇರೆನೆ ಸಿಗುತ್ತೆ, ಅವಕಾಶಗಳು ಹಾಗೆ ಸಿಗುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಇದೆ. ಅದೊಂಥರ ನಾನು ಬರ್ತಾನೂ ಹೇಳಿದ್ದೆ, ಅದೊಂಥರ ದೇವಸ್ಥಾನ ಇದ್ದ ಹಾಗೆ ಅಂತ. ಯಾಕೆಂದ್ರೆ ಹೊರಗಡೆಯಿಂದ ಕಾಣುವಾಗ ತುಂಬಾ ಜನಕ್ಕೆ ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳಿರ್ಬೋದು. ಬಿಗ್ ಬಾಸ್ ಮನೆ ಹಾಗೆ ಬೇಕು ಅಂತ ಮಾಡ್ತಾರೆ, ಈ ತರ ತುಂಬಾ ತಪ್ಪು ಅಭಿಪ್ರಾಯಗಳಿರುತ್ತೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬದುಕಿ ಬಂದವನಿಗೆ ಮಾತ್ರ ಗೊತ್ತಿರುತ್ತೆ ಆ ಮನೆ ಎಷ್ಟು ನಮಗ್ ಕೊಡುತ್ತೆ, ಬದುಕನ್ನು ಎದುರಿಸೋದಕ್ಕೆ ಎಷ್ಟು ತಾಕತ್ತು ಕೊಡುತ್ತೆ, ಎಷ್ಟು ನಮ್ಮನ್ನ ಗಟ್ಟಿಗೊಳಿಸುತ್ತೆ ಮಾನಸಿಕವಾಗಿ ಅಂತೆಲ್ಲ ನೋಡಿದಾಗ ಬಹುಶಃ ಆ ಮನೆಯಲ್ಲಿ ನನಗಂತೂ ತುಂಬಾ ಲಕ್ಕಿ. ಯಾಕಂದ್ರೆ ನಾನು 135 ದಿನ, ಸುದೀರ್ಘ 135 ದಿನ ಆ ಮನೆಯಲ್ಲಿ ಜೀವಿಸಿದವಳು. ಯಾರಿಗೂ ಸಿಗದೆ ಇರುವಂತ ಅವಕಾಶಗಳು ನನಗೆ ಆ ಮನೆಯಲ್ಲಿ ಸಿಕ್ಕಿದೆ. ಈಗ ಇರುವಂತ ಸೀಸನ್ 12ನ ಸ್ಪರ್ಧಾಳುಗಳ ಬಗ್ಗೆ ಪ್ಲಸ್ ಮತ್ತೆ ಮೈನಸ್ ಏನು? ಈಗಿರೋ ಸ್ಪರ್ಧಾಳುಗಳಿಗೆ ನೋಡಿ, ಫಿನಾಲೆಯಲ್ಲಿ ಬಂದಿರೋಂತ ಎಲ್ಲಾರ್ಗು ಪ್ಲಸ್ಗಳೇ ಇದೆ, ಮೈನಸ್ ಗಳನ್ನ ಗೆದ್ದು ಬಂದಿದ್ದಾರೆ ಅವರು, ಹಾಗಾಗಿ ಅವ್ರು ಪ್ಲಸ್ ಬಂದಿದ್ದಾರೆ ಅಂತ. ಗಿಲ್ಲಿ ಇರಬಹುದು, ನಾನು ಯಾವಾಗ್ಲೂ ಅವ್ನಿಗೆ ಹೇಳ್ತಾ ಇದ್ದೆ, ಅವ್ನ ತಮಾಷೆ ಅವನ ಪ್ಲಸ್ ಹೌದು ಮೈನಸ್ ಹೌದು ಅಂತ. ರಕ್ಷಿತಾಗೆ ನೋಡಿ, ಭಾಷೆ ಬರಲ್ಲ ಅನ್ನೋದು ಅವಳು ಮೈನಸ್ ಅಂತ ಅನ್ಕೊಂಡಿದ್ರು, ಬಟ್ ಅದರಿಂದಲೇ ಅವಳು ಫಿನಾಲೆ ತಲುಪಿದ್ಲು. ಅಶ್ವಿನಿ ಅವ್ರಿಗೆ ನಾನು ಹೇಳಿದಾಗ ಇವ್ರು ಸ್ವಲ್ಪ ಮುಂಗೋಪಿ ಅನ್ನೋದು ಬಿಟ್ರೆ ಒಳ್ಳೆ ಆಟಗಾರ್ತಿ. ಎಲ್ಲರೂ ಕೂಡ ಧನುಷ್ ಅವ್ರದ್ದೇ ರೀತಿಲಿ ಆಟ, ನಾನು ಯಾವಾಗ್ಲೂ ಧನುಷ್ ಹೇಳ್ತಾ ಇದ್ದೆ ಮಾತಾಡಲ್ಲ ಮಾತಾಡಿ ಅಂತ. ಸೊ ಅವ್ರು ಚೆನ್ನಾಗಿ ಆಟದ ಮೂಲಕ ಒಬ್ಬೊಬ್ಬರ ಸ್ಟ್ರೆಂತ್ ಮೂಲಕನೇ ಅವ್ರು ಒಳಗಡೆ ಬರ್ತಾರೆ. ಸೊ ಆ ಸ್ಟ್ರೆಂತ್ ಅನ್ನೇ ಕಾಪಾಡ್ಕೊಂಡು ಅವ್ರು ಮುಂದೆನೂ ಆಡ್ಬೇಕಾಗತ್ತೆ ಅಂತ. ಇರುವ ಎಲ್ಲಾ ಕಂಟೆಸ್ಟ್ ಗಳ ಬಗ್ಗೆ ವಿಶ್ ಮಾಡೋದಾದ್ರೆ ಎಲ್ಲರಿಗೂ ವಿಶ್ ಮಾಡ್ತೀನಿ. ಯಾಕಂದ್ರೆ ಎಲ್ಲರೂ ಗೆದ್ದಿದ್ದೀರಿ. ಅದು ಇಷ್ಟು ದಿನ ಹೋರಾಟ ಮಾಡ್ಕೊಂಡು ಬಂದು ಅಲ್ಲಿ ನಿಲ್ಲೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ಸೊ ಆ ವಿಚಾರದಲ್ಲಿ ಎಲ್ಲರೂ ಗೆದ್ದಿದ್ದಾರೆ. ಟ್ರೋಫಿ ಯಾರಿಗೂ ಒಬ್ರಿಗೆ ಸಿಗಬಹುದು, ಆದ್ರೆ ಟ್ರೋಫಿಗಿಂತ ಆಚೆ ಹೊರಗಡೆ ಬಂದ್ಮೇಲೆ ಸಿಗೋಂತ ಅವಕಾಶಗಳು, ಹೊರಗಡೆ ಬಂದ್ಮೇಲೆ ಸಿಗೋಂತ ಜನರ ಪ್ರೀತಿ ನೀವು ಹೇಗೆ ಉಳಿಸ್ಕೊಂಡು ಹೋಗ್ತೀರಿ ಅನ್ನೋದು ಬಹಳ ದೊಡ್ಡದಾಗತ್ತೆ. ಸೊ ಆ ವಿಚಾರದಲ್ಲೂ ಎಲ್ಲರೂ ಗೆಲ್ಲಿ, ಜೀವನದಲ್ಲಿ ಗೆಲ್ಲಿ ಅಂತ ಆಶಿಸ್ತೀನಿ. ಎಸ್, ಇದು ಚೈತ್ರಾ ಕುಂದಾಪುರ ಅವರ ಮಾತು. ಗಣೇಶ್ ಸಾಬ್ರಘಟ್ಟ, ನ್ಯೂಸ್ 18 ಉಡುಪಿ. ಇನ್ನು ಕರಾವಳಿಯ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ರತ್ನ ಅನ್ನೋರು ನ್ಯೂಸ್ 18 ಜೊತೆ ಮೊಮ್ಮಗಳ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದರೆ ಬನ್ನಿ ನೋಡ್ಕೊಂಡ್ ಬರೋಣ. ಹಾಗೆ ಖುಷಿ ಆಗ್ತದೆ ದೇವೇ ಅವಳನ್ನು ನೋಡುವಾಗ. ಅವಳು ವಿನ್ ಆಗಿ ಬರ್ಬೇಕಂತ ಆಸೆ ನನಗೆ ಅಷ್ಟೇ. ಮನೆಯಲ್ಲಿ ಕೂಡ ಈಗ ಅಲ್ಲಿ ಇದ್ದಾಳಲ್ಲ ಹಾಗೆ ಅವಳು ಸೇಮ್ ಬದಲಾಗಿಲ್ಲ. ಅವಳು ಹಿಂಗೆ ತುಳು ಕೂಡ ಸ್ವಲ್ಪ ಕಡಿಮೆ ಅವರಿಗೆ. ಊರಿಗೆ ಬಂದ ಮೇಲೆ ತುಳು ಸ್ವಲ್ಪ, ಅದು ಕನ್ನಡ ಬರುವುದೇ ಇಲ್ಲ. ಈಗ ಹೇಗ ಮಾತಾಡ್ತಾಳೆ ಅಂತ ಗೊತ್ತಿಲ್ಲ ನಮಗೆ. ಖುಷಿ ಆಗ್ತದೆ. ಇಲ್ಲಿ ಕೂಡ ಮನೆಯಲ್ಲಿ ಕೂಡ ಕ್ಲೀನ್ ಮಾಡುವುದು, ಅಡಿಗೆ ಹಾಕುವುದು ಎಲ್ಲ ಮಾಡುವುದು ಅಂದ್ರೆ ಇಷ್ಟ ಅವಳಿಗೆ. ಎಲ್ಲರಿಗೂ ಊಟ ಮಾಡ್ಬೇಕು ಅವಳಿಗೆ, ಅವಳು ಊಟ ಮಾಡುವುದು ಹಾಗೆ ಅಲ್ಲಿ ಮಾಡ್ತಾರೆ. ಅದೊಂದು ಖುಷಿ ನಮಗೆ. ಈಗ 2 ಹೆಸರು ಕೇಳಿ ಬರ್ತಿದೆ, ಗಿಲ್ಲಿ ಮತ್ತೆ ರಕ್ಷಿತಾ. ಯಾರು ವಿನ್ ಆಗ್ಬೇಕು ಇಬ್ಬರಲ್ಲಿ? ಅದು ಗೊತ್ತಿಲ್ಲಮ್ಮ ನಮಗೆ. ಇಬ್ಬರು ಕೂಡ ಇಷ್ಟವೇ, ಇಬ್ರು ಇಷ್ಟ. ಅಣ್ಣ ಅಂತ ಕರೀತಾಳಲ್ಲ ಅವಳು, ಅದು ನನಗೆ ನೋಡಿ ತುಂಬಾ ಇಷ್ಟ ಆಗ್ತದೆ. ಯಾರು ಬಂದ್ರೆ ಖುಷಿ. ಬಿಗ್ ಬಾಸ್ ಯಾರಾಗಬೇಕು ಅಂತ ಜನರೇ ಹೇಳ್ತಾರೆ. ಬೆಂಗಳೂರಿನಲ್ಲಿ ಒಂದಿಷ್ಟು ಬಿಗ್ ಬಾಸ್ ಫ್ಯಾನ್ಸ್ಗಳು ಮಾತನಾಡಿದ್ದಾರೆ, ಕೇಳಿ. ಈ ಸಲ ಬಿಗ್ ಬಾಸ್ ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕು. ಯಾಕೆ? ಅವನ ಹಳ್ಳಿ ಹುಡುಗ ಚೆನ್ನಾಗಿ ಬೆಳಿಬೇಕು, ಬಡವ್ರ ಮಗ ಅವನು, ಚೆನ್ನಾಗಿ ಆಡ್ಕೊಂಡು ಬಂದವನೇ ಗೆಲ್ಬೇಕು. ಫಸ್ಟ್ ಇಂದ ನೋಡ್ತಾ ಇದ್ರಾ? ಫಸ್ಟಿಂದ ಒಂದಿಂದ ನೋಡ್ತಾರೆ. ಗಿಲ್ಲಿನೇ ಇಷ್ಟ? ಗಿಲ್ಲಿನೇ ಇಷ್ಟ. ಗಿಲ್ಲಿ ಬಿಟ್ರೆ ಯಾರು? ನಮ್ಗೆ ಗಿಲ್ಲಿ ಬಿಟ್ರೆ ಅಶ್ವಿನಿ ಮೇಡಮ್ ಗೆಲ್ಬೇಕಾ? ನಮಗೆ ಫಸ್ಟ್ ಗಿಲ್ಲಿ ಅವ್ರು ಬರ್ಬೇಕು. ಮೇಡಮ್ ಹೇಳಿ, ಯಾರು ಗೆಲ್ಬೇಕು? ಗಿಲ್ಲಿ ನಟ. ಯಾವ ಕಾರಣಕ್ಕೆ? ಬಡವ್ರ ಮಕ್ಕಳು ಬೆಳಿಬೇಕು, ಪಾಪ ಕಷ್ಟದಿಂದ ಬಂದಿದ್ದಾನೆ, ಅದಕ್ಕೆ ಅವ್ನು ಗೆಲ್ಬೇಕಂತ ತುಂಬಾ ಆಸೆ ಇದೆ. ಗೆದ್ರೆ ಖುಷಿನೇ. ಗಿಲ್ಲಿ ಬಿಟ್ರೆ ಯಾರು? ರಕ್ಷಿತಾ. ರಕ್ಷಿತಾ ಯಾಕೆ? ಅವರು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅವಳು ಇಷ್ಟ. ಇಬ್ರಲ್ಲಿ ಒಬ್ರು ಗೆದ್ರೂ ತುಂಬಾ ಇಷ್ಟ, ಆದ್ರೆ ಗಿಲ್ಲಿ ಗೆಲ್ಬೇಕಂತ ಆಸೆ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಮಾತ್ರ ತುಂಬಾ ಹವಾ ಇದೆ, ಅದೇ ಗಿಲ್ಲಿನೇ ತುಂಬಾ ಇಷ್ಟ. 37 ಕೋಟಿ ಯಾರಿಗೆ ಬಂದಿರ್ಬೋದು ಓಟು? ಗಿಲ್ಲಿಗೆನೆ ಬಂದಿರುತ್ತೆ, ಇನ್ ಯಾರಿಗೂ ಬಂದಿರಲ್ಲ. ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ? ತುಂಬಾ ಬೇಜಾರಾಗುತ್ತೆ, ಆದ್ರೆ ಅಷ್ಟೇ. ಮತ್ತೆ ನೋಡಲ್ಲ. ಆಯ್ತು.
ಥಿಂಗ್ ಹಂಗೆ ಗಿಲ್ಲಿ ಗೆಲ್ಬೇಕು ಅನ್ನೋದೇ ಇಷ್ಟ. ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದರೆ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರು ಗೆಲ್ಲಬೇಕು ಅನ್ಸುತ್ತೆ. ಗಿಲ್ಲಿದ್ ಯಾವ ಗುಣ ನಿಮ್ಗೆ ಇಷ್ಟ ಆಟದಲ್ಲಿ? ಗಿಲ್ಲಿದು ಗುಣ ಅನ್ನೋದಕ್ಕಿಂತ ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ, ಒಬ್ಬರನ್ನ ರೇಗಿಸೋದು ಚೆನ್ನಾಗಿರುತ್ತೆ, ಅದು ನನಗಿಷ್ಟ. ಪರ್ಸನಲ್ ಆಗಿ ಹೋಗ್ತಾರೆ ಅಂತ ಹೇಳ್ತಾರಮ್ಮ. ಪರ್ಸ್ನಲ್ ಆಗಿ ಅದು ಸ್ವಲ್ಪ ಹೋಗ್ತಾನೆ, ಅದು ಬಿಟ್ಟರೆ ಚೆನ್ನಾಗಿ ಆಡ್ತಾನೆ ಅವನು. ಗಿಲ್ಲಿ ಬಿಟ್ರೆ ಯಾರು ಗೆಲ್ಬೇಕು? ಮೇ ಬಿ ಅಶ್ವಿನಿ. ಓವರ್ ಆಲ್ ನೋಡಕ್ ಹೋದ್ರೆ ಅವ್ರದ್ದು ಇದು ಚೆನ್ನಾಗಿದೆ, ಅಶ್ವಿನಿ ಮೇಡಮ್. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕು? ನಮಗೆ ಗಿಲ್ಲಿ ಗೆಲ್ಬೇಕು ಅಂತ ಆಸೆ. ಅವ್ರ ಪಾಪ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಒಳ್ಳೆ ಕಷ್ಟದಿಂದ ಬಂದಿದ್ದಾರೆ, ಅವರೇ ಗೆಲ್ಬೇಕು. ನಮಗೆ ಗಿಲ್ಲಿನೇ ಗೆಲ್ಬೇಕು. ಯಾಕೆ ಅಂತ? ನಮಗಿಷ್ಟ ಅವ್ರು ಗೆಲ್ಬೇಕು ಅಂತಾನೆ. ಫಸ್ಟ್ ಇಂದ ನೋಡ್ತಾ ಇದ್ದೀರಾ? ಹಾ, first. ಅವರಲ್ಲಿ ಆಟ ಅವರಲ್ಲಿ ಒಳ್ಳೆ ಚೆನ್ನಾಗಿ ಗೇಮ್ ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಮತ್ತೆ ಎಲ್ಲ ಚೆನ್ನಾಗೆ ಇದ್ ಮಾಡ್ತಾ ಇದಾರೆ, ಹಂಗಾಗಿ ಅಡುಗೆ ಎಲ್ಲ ಮಾಡಿದ್ರಲ್ಲ ಮೊನ್ನೆ, ಹೆಂಗಿತ್ತು? ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು. ಓಕೆ. ಗಿಲ್ಲಿ ಬಿಟ್ರೆ ಯಾರು ಗೆಲ್ಬೇಕು? ಗಿಲ್ಲಿನೇ ಗೆಲ್ಬೇಕು, ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಅವರೇ ಗೆಲ್ಬೇಕು ಅಂತ ಆಸೆ. ಓಕೆ. ಏನಾದ್ರೂ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೋತೀರಾ ದೇವ್ರಿಗೆ? ಚೆನ್ನಾಗಿ ಆಟ ಆಡ್ಲಿ, ಇನ್ನು ಚೆನ್ನಾಗಿ ಗೆದ್ದು ಬಂದ್ಲಿ, ಒಳ್ಳೇದಾಗ್ಲಿ ಅವ್ರಿಗೆ, ಅವ್ರ ಫ್ಯಾಮಿಲಿ ಎಲ್ಲ ಒಳ್ಳೇದಾಗ್ಲಿ. ಜನಗಳು ಯಾವ ತರ ವೋಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ನೀವ್ ಯಾರು ಓಟ್ ಹಾಕ್ತೀರಾ? ನನ್ಗೆ ಗೆಲ್ಬೇಕು ಅನ್ನೋದಿದ್ರೆ ಗಿಲ್ಲಿ ಬರ್ಲಿ ಅನ್ನೋದೊಂದು. ಯಾಕೆ ಗಿಲ್ಲಿನೇ? ಏನಿಲ್ಲ, ಚೆನ್ನಾಗಿ ಮಾಡ್ತಾ ಇದಾರೆ ಅಲ್ಲಿ, ಅದರಿಂದ ಅವ್ರು ಬರ್ಲಿ ಅನ್ನೋದೊಂದು ನಮ್ಗೆ. ಏನ್ ಇಷ್ಟ ಗಿಲ್ಲಿ ಆಟದಲ್ಲಿ? ಗಿಲ್ಲಿ ಆಟದಲ್ಲಿ ಅಂತಂದ್ರೆ ಎಲ್ಲ ನೋಡ್ತೀವಿ, ಅದೆಲ್ಲ ನಮ್ಗೆ ಅವನ ನಡ್ಕೊಳ್ಳೋದು ಅಲ್ಲಿ ಗಿಲ್ಲಿಲಿ ಯಾವ ತರ ಆಡ್ತಾನೆ, ಎಲ್ಲರೊಂದಿಗೂ ಅವನು ಹೆಂಗ್ ವರ್ತನೆ ಮಾಡ್ತಾನೆ, ಅದೆಲ್ಲ ನಮಗೊಂದು ಇಷ್ಟ. ಅವ್ರ ಆಟಿಟ್ಯೂಡ್ ಎಲ್ಲ ಇಷ್ಟ. ಫಸ್ಟ್ ಇಂದ ನೋಡ್ತಾ ಇದ್ದೀರಾ? ಇಲ್ಲ, ಮಧ್ಯ ಗಿಲ್ಲಿನೇ ಗೆಲ್ಬೇಕಾ? ಏನ್ ಇಷ್ಟ ಜಾಸ್ತಿ ಗಿಲ್ಲಿಯಲ್ಲಿ? ಅವ್ರ ಮಾತುಕತೆ, ಅವ್ರ ಕಾಮಿಡಿ ಎಲ್ಲ ಹೆಂಗಿದೆ ಗಿಲ್ಲಿ ಕ್ರೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಎಲ್ಲ? ಸೂಪರ್. ಗಿಲ್ಲಿ ಬಿಟ್ರೆ ಯಾರು ಗೆಲ್ಬೇಕು? ಅಶ್ವಿನ್. ಅವರು ಹಾಗೆ ಚೆನ್ನಾಗಿ ಆಡ್ಕೊ ಬರ್ತಾ ಇದಾರಲ್ಲ. ಅವರಿಬ್ರು ಮಧ್ಯೆ ಅಂದ್ರೆ ಯಾರು ಗೆಲ್ಬೇಕು? ಗಿಲ್ಲಿ. ಗಿಲ್ಲಿನೇ. ಯಥಾ ಕಲಬುರಗಿಯಲ್ಲೂ ಕೂಡ ಒಂದಿಷ್ಟು ಬಿಗ್ ಬಾಸ್ ಫ್ಯಾನ್ಸ್ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳ್ಕೊಂಬರೋಣ. ಡೈಲಿ ನಾವು ಬಿಗ್ ಬಾಸ್ ನೋಡ್ತೀವಿ, ಸೊ ನಮ್ದೆಲ್ಲ ಓಟು ಗಿಲ್ಲಿಗೇನೆ. ಗಿಲ್ಲಿನೇ ಗೆದ್ದೇ ಬರಬೇಕು. ಗಿಲ್ಲಿನೇ ಬರಬೇಕು. ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ರ ಕಡೆನೇ ಅವರೇ ಬರಬೇಕು. ನಮ್ಮೆಲ್ಲರ ಓಟು ಅವರಿಗೆ, ಅವ್ರು ಬರಲೇಬೇಕು. ಬಿಗ್ ಬಾಸ್ ಭಾಳ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಗೆಲ್ಲಬೇಕಾದ್ರೆ ಗಿಲ್ಲಿ ಭಾಳ ಇದು ಅಂತ ನಮ್ದು ಇದು ಆಗಬೇಕು, ಗೆಲ್ಲಬೇಕಂತ ಭಾಳ ನಮ್ದು ಇದು ಆಸೆ. ಬಿಗ್ ಬಾಸ್ ತುಂಬ ಒಳ್ಳೇದಿದೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕ ನಮ್ಮವರಾದಂಥ ಗಿಲ್ಲಿಯವರು ವಿನ್ ಆಗಿ ಆಗ್ತಾರೆ. ಆಲ್ ಗಿಲ್ಲಿ ಇಷ್ಟ ರೀ. ಯಾಕಂತಂದ್ರೆ ಅವ್ರದ್ದು ಆಟ ಆಡಿದ ವ್ಯಕ್ತಿತ್ವ ಆಯಿತು, ಅವ್ರು ಎಷ್ಟು ದಿನ ಇದ್ದಿದ್ದು ಬರೀ ಒಂದು ಕಾಮಿಡಿ ಮೂಲಕ ಎಲ್ಲ ಕೊಟ್ಟೋದಾಯಿತು. ಹಾಗಾಗಿ ಎಲ್ಲ ಜನಗೂ ಇಷ್ಟ ಆಗ್ಯದಣ. ಒಳ್ಳೆ ಮನುಷ್ಯನ, ಬಡವ ಒಂದು ರೈತರ ಕುಟುಂಬನಿಂದ ಬಂದಾನ, ಗೆಲ್ಬೇಕಂತ ನಮ್ದೊಂದು ಆಸೆ ಅದ. ನಾವು ಬಿಗ್ ಬಾಸ್ ನೋಡ್ತೀವಿ ರೀ. ನಮಗೆ ಗಿಲ್ಲಿ ಇಷ್ಟ ರೀ. ಯಾಕಂದ್ರೆ ಒಂದು ಬಡತನ ಕುಟುಂಬದಿಂದ ಬಂದಂಥ ಮಿಡಲ್ ಕ್ಲಾಸ್ ಹುಡುಗ ಅಂದ್ರೆ ಗಿಲ್ಲಿ. ಒಂದು ಹೊರಗಡೆ ಕ್ರೇಜ್ ನೋಡ್ಬೇಕಂದ್ರೆ ಕಣ್ಣೇ ಸಾಲ್ತಾ ಎಷ್ಟು ಜನರ ಪ್ರೀತಿ ಗಳಿಸಿದ್ರೆ ಕಾಮಿಡಿ ಮೂಲಕ. ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಕಾಮಿಡಿ ಮೂಲಕನೇ ಹೋಗಿದ್ದು. ಗಿಲ್ಲಿನೇ. ಯಥಾ ಮೈಸೂರಿನ ಬಿಗ್ ಬಾಸ್ ಅಭಿಮಾನಿಗಳು ಏನ್ ಹೇಳ್ತಾರೆ, ಯಾರ ಪರ ಅವರ ಒಲವಿದೆ ಅಂತ ನೋಡ್ಕೊಂಬರೋಣ. ಗಿಲ್ಲಿ ಯಾಕೆ ಅಂದ್ರೆ ನಮ್ಮ ಹಳ್ಳಿ ಹುಡುಗ, ಜೊತೆಗೆ ಪ್ರತಿಭಾವಂತ. ಅದು ನಮ್ಮ ಈ ಹಳೆ ಮೈಸೂರು ಭಾಗದಲ್ಲಿ, ನಮ್ಮ ಮಳವಳ್ಳಿ ಭಾಗದಲ್ಲಿ ಈ ತರ ಟ್ಯಾಲೆಂಟೆಡ್, ಇಷ್ಟೊಂದು ಪಾಪ್ಯುಲರ್ ಬಿಗ್ ಬಾಸ್ ಬಂದವ್ರೆ ಅಂದ್ರೆ ಖಂಡಿತವಾಗಿ ಗೆಲ್ಲೇಬೇಕು. ನಮ್ಮ ಹಳ್ಳಿ ಹುಡುಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಪ್ರತಿಭಾವಂತರು. ಅವ್ರನ್ನ ನಾವು ಬರೀ ಬಿಗ್ ಬಾಸ್ ಅಲ್ಲ, ಅದಕ್ಕಿಂತ ಮುಂಚೆ ಯೂಟ್ಯೂಬ್ ವಿಡಿಯೋಸ್ ಇಂದನೂ ನೋಡ್ಕೊಂಡ್ ಬಂದಿದ್ದೀನಿ. ಅದರಿಂದ ನಂಗೆ ಅವಾಗಿಂದನೂ ಗಿಲ್ಲಿ ತುಂಬಾ ಫೇವ್ರೇಟ್. ನಾನು ಗಿಲ್ಲಿಗೇನೆ ಇವಾಗೂ ಓಟ್ ಹಾಕಿದ್ದೀನಿ. ಇವಾಗಲೂ ತೋರಿಸ್ತೀನಿ, ನಾನು ಹಾಟ್ ಸ್ಟಾರ್ ಅಲ್ಲಿ 99 ವೋಟ್ಸ್ ಮಾಡಿದ್ದೀನಿ. ಹುಡುಗ ಗಿಲ್ಲಿ. ಇವತ್ತು ಫಿನಾಲೆ ಇದೆ, ಏನ್ ಅನ್ನಿಸ್ತಿದೆ? ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು? ಸರ್ ಆಲ್ರೆಡಿ ಸಂಭ್ರಮ ಮಾಡ್ತೀವಿ ಸರ್. ನಾವು ಗಿಲ್ಲಿನೇ ಗೆಲ್ಲೋದು ಅಂತ ಆಲ್ರೆಡಿ ಸಂಭ್ರಮ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲ ಈಗ ಡಿಕ್ಲೇರ್ ಆಗ್ಬಿಟ್ಟಿದೆ ಗಿಲ್ಲಿನೇ ವಿನ್ನರ್ ಅಂತ.
ಇನ್ನೇನಿಲ್ಲ, ಸಂಭ್ರಮ ಮಾಡೋದು ಅಷ್ಟೇ ಆಚೆ ಹೋದ್ಮೇಲೆ. ಏನ್ ಇಷ್ಟ ಆಗ್ತಿದೆ ಗಿಲ್ಲಿ? ಸರ್ ಎಲ್ಲ ಥರನೂ ಈಗ ಗಿಲ್ಲಿಲಿ ಏನಂದ್ರೆ ಈ ಬಿಗ್ ಬಾಸ್ ನೋಡ್ತೀವಿ ಗಿಲ್ಲಿಗೋಸ್ಕರ ನಾವು ಇಷ್ಟು ವರ್ಷ ಓಟು ಯಾರಿಗೂ ಹಾಕಿಲ್ಲ. ನಾವು ಜಿಯೋ ಹಾಟ್‌ಸ್ಟಾರ್ ಈ ಸರಿ ಡೌನ್ಲೋಡ್ ಮಾಡಿ ಓಟ್ ಹಾಕ್ತಾರೆ. ನಿಜವಾಗ್ಲು ಖಂಡಿತ ಯಾರಿಗೂ ಓಟ್ ಹಾಕಿಲ್ಲ ನಾವು. ಈಗ ಇವ್ರು ಹೇಳ್ದಂಗೆ 37 ಕೋಟಿ ಓಟ್ ಬಂದೈತಂದ್ರೆ ಅಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡು ಓಟ್ ಹಾಕ್ತವ್ರೆ. ಅದು ಆಲ್ಮೋಸ್ಟ್ ಗಿಲ್ಲಿ ಫಾಲೋವರ್ಸ್. ಹೌದು, ಖಂಡಿತ ಗಿಲ್ಲಿ ಸರ್. ಏನ್ ವಿಶ್ ಮಾಡ್ತೀರಿ ಸರ್? ಅದೇ ಗೆದ್ದಿ ಒಂದು ಫ್ಯೂಚರ್ ಒಳ್ಳೇದಾಗ್ಲಿ ಅವ್ರಿಗೆ. ಪಾಪ ಹಳ್ಳಿ ಹುಡುಗ, ಬಡವ್ರ ಮಕ್ಕಳು ಬೆಳಿಬೇಕು. ನಮ್ಮ ಅಭಿಪ್ರಾಯ ಅದೇ, ನಮ್ಮ ಡಾಲಿ ಹೇಳ್ದಂಗೆ ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರನ್ನ ಬೆಳೆಸಬೇಕು. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಚೆನ್ನಾಗಿದೆ. ಸೊ ನಮ್ಗೆ ಗಿಲ್ಲಿ ತುಂಬಾ ಇಷ್ಟ ಆಗ್ತಾರೆ. ಇವತ್ತು ಫಿನಾಲೆ ಇದೆ, ಯಾರು ಗೆಲ್ತಾರೆ ಅನ್ಸುತ್ತೆ? ಗಿಲ್ಲಿ ಗೆಲ್ತಾರೆ ಅನ್ಸುತ್ತೆ. ಗಿಲ್ಲಿನೇ ಗೆಲ್ಬೇಕು. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಗಿಲ್ಲಿ ಬಂದು ಮಂಡ್ಯದವರು, ಸೊ ನಾವು ಮಂಡ್ಯದವರೇನೆ. ಸೊ ನಮ್ಮ ಊರಿನವರು ಚೆನ್ನಾಗಿ ಗೆದ್ರೆ ನಮಗೂ ತುಂಬಾ ಜಾಸ್ತಿ ಖುಷಿ ಆಗುತ್ತೆ. ಮಳವಳ್ಳಿ ಹುಡುಗ ಗಿಲ್ಲಿ, ಸೊ ನಾವು ಆ ಸೈಡೆ. ಸೊ ಅದಕ್ಕೆ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾರೆ ಅಂದ್ರೆ ರಕ್ಷಿತಾ ಇಷ್ಟ ಆಗ್ತಾರೆ. ಸೊ ಅವರು ಚೆನ್ನಾಗಿ ಆಡ್ತಾರೆ. ಆ ಕಡೆ ಈ ಕಡೆ ಯಾರ್ಯಾರು ಇರ್ತಾರೆ ಅಂತ ಐ ಥಿಂಕ್ ಗಿಲ್ಲಿ ಅಂಡ್ ರಕ್ಷಿತಾ. ನಾವು ಗಿಲ್ಲಿ ನಟಂಗೆ ಓಟ್ ಹಾಕ್ತಾ ಇದೀವಿ. 99% ಹಾಕಿದೀವಿ ಸರ್. ಯಾಕೆ ಇಷ್ಟ ಆಗ್ತಾರೆ ಗಿಲ್ಲಿ? ನಮ್ಮ ಮಂಡ್ಯದ ಹುಡುಗ, ಅದಕ್ಕೋಸ್ಕರ ಇಷ್ಟ ಸರ್ ನಮಗೆ. ಗಿಲ್ಲಿ ಏನ್ ಇಷ್ಟ ಆಗ್ತಿದೆ? ಚೆನ್ನಾಗಿ ಆಡ್ತಿದ್ದಾರೆ, ಒಳ್ಳೆ ಕೌಂಟ್ರ್ ಕೊಡ್ತಾ ಇದಾರೆ ಎಲ್ಲಾರ್ಗು, ಅದಕ್ಕೆ ಇಷ್ಟ ಆಗುತ್ತೆ. ನಮಗೆ ಗಿಲ್ಲಿನೇ ಗೆಲ್ಬೇಕು. ಯಾಕೆ? ಬಡವ್ರ ಮನೆ ಹುಡುಗ ಬೆಳಿಬೇಕಲ್ವಾ, ಅದಕ್ಕೆ. ಯಾಕೆ ಇಷ್ಟ ಆಗ್ತಿದ್ದಾರೆ ಗಿಲ್ಲಿ? ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಎಲ್ಲಾರ್ಗು, ಅದಕ್ಕೋಸ್ಕರ. ಇವತ್ತಿಬ್ರು ಸುದೀಪ್ ಅವ್ರ ಕೈಯಲ್ಲಿ ಯಾರ್ಯಾರು ಇರ್ತಾರೆ? ಇವತ್ತು ಇದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ. ಕಪ್ ಗೆಲ್ಲೋದು? ಇನ್ನು ನಮ್ಮ ಬೆಳಗಾವಿಯ ಬಿಗ್ ಬಾಸ್ ಅಭಿಮಾನಿಗಳು ಏನಂತಾರೆ ನೋಡ್ಕೊಂಬರೋಣ. ಬಿಗ್ ಬಾಸ್ ನನ್ನ ಎವ್ರಿ ಸೀಸನ್ನ ಕಂಟಿನ್ಯೂಲಿ ನೋಡ್ತೀನಿ. ಸೊ ನಂಗೆ ಅದರಲ್ಲಿ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ, ಬಿಕಾಸ್ ಆಫ್ ಸುದೀಪ್ ಸರ್ ಇದ್ದರೆ ಬಿಗ್ ಬಾಸ್ ನೋಡೋಕ್ಕೆ ಮಜಾ. ಸೊ ಬಿಗ್ ಬಾಸ್ ತುಂಬ ಅಂದರೆ ತುಂಬ ಒಳ್ಳೆ ಶೋ. ನನ್ನ ಫೇವ್ರೇಟ್ ಬಂದುಬಿಟ್ಟು ಗಿಲ್ಲಿ ಅವರು. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಸ್ಟಾರ್ಟಿಂಗಿಂದನೂ ತುಂಬ ಎಂಟರ್ಟೈನ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾರೆ. ಈ ಸೀಸನಲ್ಲಿ ಮೇ ಬಿ ನನ್ನ ಪ್ರಕಾರ ಅವರೇ ವಿನ್ ಆಗ್ಬೋದು ಅಂತ ಅನಿಸುತ್ತೆ. 100% ಶೋ ಗಿಲ್ಲಿನೇ ವಿನ್ ಆಗ್ತಾರೆ. ಆ್ಯಂಡ್ ಅವ್ರಿಗೆ ಇವಾಗಿರೋ ಫಾಲೋವರ್ಸ್ ನೋಡಿದ್ರೆ ಪಕ್ಕಾ ಅವರೇ ವಿನ್ ಆಗ್ತಾರೆ. ಸೆಕೆಂಡ್ ಬಂದುಬಿಟ್ಟು ಮೇ ಬಿ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಸೆಕೆಂಡ್ ಅವರು. ಆ್ಯಂಡ್ ಥರ್ಡ್ ಮೇ ಬಿ ಕಾವ್ಯ ಬರ್ಬೋದು. ಬಿಗ್ ಬಾಸಲ್ಲಿ ಈಗ ಧನುಷ್ ಇಷ್ಟ ಆದರೆ ಗಿಲ್ಲಿ ಅವರು ವಿನ್ ಆಗ್ತಾರೆ ಅನಿಸುತ್ತೆ. ಬಿಗ್ ಬಾಸ್ ನೋಡೋದು ನನ್ನ ತಾಯಿ ಮತ್ತು ನಾನು. ಆಮೇಲೆ ಈ ಸೀಸನ್ದಾಗ ನಾವು ಇಷ್ಟಪಡೋದು ಕಂಟೆಸ್ಟೆಂಟ್ ಅಂದ್ರೆ ಗಿಲ್ಲಿ ಅವರು ಬಂದುಬಿಟ್ಟು, ಗಿಲ್ಲಿ ಜೊತೆಗೆ ಅಶ್ವಿನಿ ಮೇಡಮ್ ಸರ್. ಯಾವ ರೀತಿ ಅಂದರೆ ಅವರು ಎಂಟರ್ಟೈನಿಂಗ್ ಆಗಿದ್ದಾರೆ. ಎಲ್ಲ ಟಾಸ್ಕ್ಗಳಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವ್ರಿಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಬಂದುಬಿಟ್ಟು ಕಾವ್ಯ ಅವರು ಮೇಡಮ್. ಕಾವ್ಯ ಅವ್ರ ರನ್ನರ್ ಅಪ್, ಗಿಲ್ಲಿ ಅವ್ರು ಬಂದುಬಿಟ್ಟು ವಿನ್ನರ್ ಆಗ್ತಾರೆ ಸರ್. ಎಸ್ 100%. ಯಾಕಂದರೆ ಫಾಲೋವರ್ಸ್ ತುಂಬ ಚೆನ್ನಾಗಿಯೇ ಅವ್ರಿಗೆ ಸಿಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಕಾರಣದಿಂದ 100% ಅವರೇ ವಿನ್ ಆಗೋದು ಸರ್. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 3 ಬಂಧನ ಆಗಿತ್ತು. 3 ಬಂಧನವಾದ ಬೆನ್ನಲ್ಲೇ ಈಗ ಅವರನ್ನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಬಕಾರಿ ಡಿಸಿ, ಕಾನ್ಸ್ಟೇಬಲ್ ಹಾಗೆಯೇ ಸುಪೀರಿಟೆಂಡೆಂಟ್ ಅನ್ನ ಜೈಲಿಗೆ ಕಳಿಸಲಾಗಿದೆ. ಅಬಕಾರಿ ಡಿಸಿ ಜಗದೀಶ್, ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಜೈಲಿಗೆ ಅವರನ್ನ ರವಾನೆ ಮಾಡಲಾಗಿರುವಂತದ್ದು. ತಡರಾತ್ರಿವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಹಣ ಪಡೆದ ಕೆಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಯಾಕಾಗ ಹಣ ಪಡ್ಕೊಂಡ್ರಿ, ಬೇರೆ ಯಾರಾದ್ರೂ ಇದರಲ್ಲಿ ಶಾಮೀಲಾಗಿದ್ದಾರಾ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಂಧಿತ 3 ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಕೂಡ ಕಲೆ ಮಾಡೋಕೆ ಸಿದ್ಧತೆ ಮಾಡಲಾಗ್ತಿದೆ. ಹಣ ವರ್ಗಾವಣೆ ಬಗ್ಗೆ ಲೋಕಾಯುಕ್ತ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಹಿತಿಯನ್ನು ಪಡೆದು ಪರಿಶೀಲನೆ ಮಾಡೋಕೆ ಲೋಕಾಧಿಕಾರಿಗಳು ಮುಂದಾಗಿದ್ದಾರೆ. ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀ ನಾರಾಯಣ ಬಾರ್ ಓಪನ್ ಮಾಡೋಕೆ ಮುಂದಾಗಿದ್ರು. ಬಾರ್ ತೆಗೆಯಲು ಸರ್ಕಾರಕ್ಕೆ ನಿಗದಿತ ಫೀಸ್ ಕೂಡ ಕಟ್ಟಿದ್ರು. ಆದರೆ ಅಬಕಾರಿ ಡಿಸಿ ಜಗದೀಶ್ 2.5 ಕೋಟಿಗೆ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರಂತೆ. ಹೀಗಾಗಿ ಲಕ್ಷ್ಮೀನಾರಾಯಣ ಅಬಕಾರಿ ಡಿಸಿ ವಿರುದ್ಧ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ರು. ಅದರಂತೆ ನಿನ್ನೆ ಜಗದೀಶ್ 24 ಲಕ್ಷ ಅಡ್ವಾನ್ಸ್ ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬ್ಯಾಗ್ನಲ್ಲಿ ಹಣ ತುಂಬಿಕೊಂಡು ಹೋಗುವಾಗ ಅಬಕಾರಿ ಇಲಾಖೆ ಡ್ರೈವರ್ ಲಕ್ಕಪ್ಪ ಕೂಡ ಸಿಕ್ಕಿ ಬಿದ್ದಿದ್ದಾರೆ. ಸದ್ಯಕ್ಕೆ ಈ 3 ಜನರನ್ನು ಕೂಡ ಜೈಲಿಗೆ ಅಟ್ಟಲಾಗಿದೆ. ಬಾರ್ ಲೈಸೆನ್ಸ್ಗೆ ಲಂಚ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಭವನದ ಕಚೇರಿಯಲ್ಲೇ ಲೈಸೆನ್ಸ್ ಡೀಲ್ ಆಗ್ತಿತ್ತು. ಡೀಲ್ ವೇಳೆ ಅಬಕಾರಿ ಸಚಿವರ ಹೆಸರು ಇಲ್ಲಿ ಪ್ರಸ್ತಾಪ ಆಗಿದೆ. ಅಬಕಾರಿ ಸಚಿವರಿಗೆ ಈಗ ಕಂಟಕ ತಪ್ಪಿದ್ದಲ್ಲ,
ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ಗಮನಿಸ್ತಾ ಹೋಗ್ಬೋದೀಗ ಅಬಕಾರಿ ಸಚಿವರಿಗೂ ಕೂಡ ಕೇಸ್ನ ಸಂಕಷ್ಟ ತಗುಲಿದೆ. ಯಾಕಂದ್ರೆ ಇಲ್ಲಿ ಲಂಚ ಪಡೆಯೋ ವೇಳೆ ಈ ಡಿಸಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರಂತೆ. ಇದು ಬರೀ ನನ್ನ ಕೈಯಲ್ಲ, ಮೇಲೆವರೆಗೂ ಕೂಡ ಈ ಹಣ ಹಂಚಿಕೆ ಆಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್. ಹಾಗಾದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆಡಿಯೋದಲ್ಲಿ ಏನಿದೆ ಕೇಳಿ. ಮೈಕ್ರೋ ಪ್ಲೇಯರ್ಗೆ ಮಿನಿಸ್ಟರ್ಗೂ ಹೋಗುತ್ತದೆ 1.5. ನಿಮ್ಗೆ ಇರೋ ಫ್ಯಾಕ್ಟ್ಸ್ ಕೊಡಿ ಏನ್ ನಡೀತಿದೆ ಅಂತ. ಏನೋ ಒಂದು 25 ಕಮ್ಮಿ ಮಾಡ್ಕೊತಾರೆ, ಆಯ್ತು ಹಂಗೆ ಅಂತ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇದು ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಇನ್ಸ್ಪೆಕ್ಟ್ರು, ಡೆಪ್ಟಿ, ಇಲ್ಲೇ ಆಫೀಸು, ರೆವಿನ್ಯೂ ಡಿ ಸಿ ಆಫೀಸು, ಅಲ್ಲಿಂದ ನಮ್ಮ ಕಮಿಷನ್ ಆಫೀಸಲ್ಲಿ 4 ಟೇಬಲ್ ಹೋಗುತ್ತೆ, ಮಿನಿಸ್ಟ್ರಿಗೆ ಹೋಗುತ್ತೆ, ಜೆ ಸಿ ಅಡಿಷನಲ್ ಕಮಿಷನರ್, 2 ಡಿ ಸಿ ಇದರಲ್ಲಿ ಅವರೇ ಇಶ್ಯೂ ಮಾಡ್ತಾರೆ. ಕಮಿಷನರೇ ಇಶ್ಯೂ ಮಾಡ್ಕೊಳ್ತಾರೆ. ವಿಟಮಿನ್ ಎಮ್ ಕೊಟ್ಟರೆ ಇಲ್ಲ ಅಂದರೆ ಓಡಾಡಿಸ್ತಾರೆ. ನಮಗೆ 28 ಇನ್ಫಾರ್ಮೇಶನ್ ಕೇಳ್ತಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದರೆ ಹಂಗೂ ನಡೀತದೆ. ಇಲ್ಲ ನಾವು ಇಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಅಷ್ಟಾಗಲ್ಲ ಅಂದ್ರೂ ನಮಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಂಡ್ಬಿಟ್ಟಿರ್ತೀರ, ನಮಗೆ ಕೊಡೋಣ ಅನ್ನೋದು ಒಂದು ತಲೆಯಲ್ಲಿ ಏನೋ ತಲೆಯಲ್ಲಿ ಕುಮ್ಮ ಕೊಟ್ಬಿಟ್ಟಿರ್ತಾರೆ. ಇಲ್ಲ ಬಿಡಿ ಸರ್, ನಾವು ಇಲ್ಲಿ ನೋಡ್ತೀವಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಪಾಪ ಏನೋ ಒಂದು ಮಾಡ್ಕೊತಿದ್ದಾರೆ, ಮಾಡಿಬಿಡೋಣ ಏನೋ ಹೋಗಿ ಎಲ್ಗೂ ಎಂಡ್ ಆಗುತ್ತೆ. ಅಬಕಾರಿ ಡಿಸಿ ಮೇಲೆ ಲೋಕಾಯುಕ್ತ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಸಚಿವರ ಹೆಸರಿರುವ ಬಗ್ಗೆ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಹೀಗಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅಬಕಾರಿ ಸಚಿವರ ಹೆಸರು ಪ್ರಸ್ತಾಪ ಆಗ್ತಾ ಇದ್ದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಬಕಾರಿ ಸಚಿವರ ಹೆಸರಿರೋದ್ರು ನನಗೆ ಗೊತ್ತಿಲ್ಲ, ಲೋಕಾಯುಕ್ತ ಅವರ ಕೆಲಸವನ್ನ ಮಾಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ರೇಡ್ ಆಗಿದೆ ಸರ್ ಇಲ್ಲಿ ಅಬಕಾರಿ ಡಿಸಿ ಮೇಲೆ ಸರ್. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೇಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಕೆಂಪಣ್ಣ ಅಲ್ಲ ಮತ್ತೆ ಲೋಕಾಯುಕ್ತ ರೇಡ್ ಆಗಿದೆ ಸರ್ ಇಲ್ಲಿ ಅಬಕಾರಿ ಡಿಸಿ ಮೇಲೆ ಸರ್. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೇಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಕೆಂಪಣ್ಣ ಅಲ್ಲ ಮತ್ತೆ